ನಮಸ್ಕಾರ, ನೀವು ನೋಡ್ತಿದ್ದೀರಾ ವಿಸ್ತಾರ ನ್ಯೂಸ್. ನಾನು ಕೀರ್ತಿ ಪಾಟೀಲ್. ಇವತ್ತು ಡಂಕಿ ಸಿನಿಮಾ ವಿಶ್ವಾದ್ಯಂತ ರಿಲೀಸ್ ಆಗಿದೆ. ಈ ಒಂದು ಸಿನಿಮಾದ ಒಂದು ಶಾರ್ಟ್ ರಿವ್ಯೂ ನಾನು ನಿಮಗೆ ಕೊಡ್ತೀನಿ. ರಿವ್ಯೂ ನಂತರ ನೀವು ಸಿನಿಮಾ ನೋಡಬೇಕೋ ಬೇಡವೋ ಅನ್ನೋಂಥ ಒಂದು ಆಲೋಚನೆ ನಿಮಗೆ ಬಿಟ್ಟಿದ್ದು. ಯಾಕಂದರೆ ಡಂಕಿ ಸಿನಿಮಾ ಹೇಗಿರುತ್ತೆ ಅನ್ನುವಂಥ ಒಂದು ರಿವ್ಯೂ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಅಂದರೆ ಈ ಸಿನಿಮಾ ಹಿಂದಿ ಲ್ಯಾಂಗ್ವೇಜಲ್ಲಿ ಮಾತ್ರ ರಿಲೀಸ್ ಆಗಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಖಂಡಿತವಾಗ್ಲೂ ಅಲ್ಲ. ಡೈರೆಕ್ಟರ್ ರಾಜ್ಕುಮಾರ್ ಇರಾನಿ ಅವರು ಒಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹಿಂದೆ PK, 3 Idiots ಸಿನಿಮಾಗಳನ್ನು, ಮುನ್ನಾಬಾಯಿ MBBS ಈ ರೀತಿ ಸಿನಿಮಾಗಳನ್ನು ಮಾಡಿ ಹಿಟ್ ಸಿನಿಮಾಗಳನ್ನು ಕೊಟ್ಟು ಒಂದು ಒಳ್ಳೆ ಕಾಂಟೆಂಟ್ ಸಿನಿಮಾದಲ್ಲಿ ಇತ್ತು. ಜೊತೆಗೆ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನೇ ಕೊಟ್ಟಿದ್ರು. ಆದರೆ ಈ ಡಂಕಿ ಸಿನಿಮಾದಲ್ಲಿ ಹೊಸ ವಿಶೇಷತೆ ಏನಿದೆ ಅನ್ನುವಂಥದ್ದನ್ನು ಅವರು ಹೊಸ ಪ್ರಯತ್ನ, ಅವರು ಒಂದು ಹೊಸ ಎಕ್ಸ್ಪೆರಿಮೆಂಟ್ನ ಮಾಡಿದ್ದಾರೆ. ಅದರಲ್ಲೂ ಶಾರುಖ್ ಖಾನ್ ಅವರ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾ ಡೈರೆಕ್ಟರ್ ಆಯಿತು, ಜೊತೆಗೆ ಪ್ರೊಡ್ಯೂಸರ್ ಅಂದರೆ ರೆಡ್ ಚಿಲೀಸ್ ಎಂಟರ್ಟೈನ್ಮೆಂಟ್ ಅವರು ಪ್ರೊಡ್ಯೂಸ್ ಮಾಡಿರುವಂಥದ್ದು. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಪ್ರೀತಮ್ ಅವರು ಮಾಡಿದ್ದಾರೆ. ಇನ್ನು ಸಿನಿಮಾಟೋಗ್ರಫರ್ ಅಂತ ಹೇಳಿದ್ರೆ CK ಮುರಳೀಧರನ್, ಮನುಷ್ ನಂದನ್, ಅಮಿತ್ ರಾಯ್ ಅವರು ಸಿನಿಮಾಟೋಗ್ರಫರ್ ಇದೆ. ಜೊತೆಗೆ ಡೈಲಾಗ್ ರೈಟರ್ಸ್ ರಾಜ್ಕುಮಾರ್ ಹಿರಾನಿ, ಕನಿಕಾ ಅಭಿಜಿತ್ ಜೋಶಿ ಅವರ ಒಂದು ಡೈಲಾಗ್ ರೈಟಿಂಗ್ಸ್ ಇದೆ. ಮೊದಲನೇದಾಗಿ ಈ ಸಿನಿಮಾ ಯಾಕೆ ನೋಡಬೇಕು ಅನ್ನೋಂಥ ಒಂದು ಹೇಳಿದ್ರೆ, ಶಾರುಖ್ ಖಾನ್ ಅವ್ರನ್ನ ವಿಭಿನ್ನ ರೀತಿಯಲ್ಲಿ ನೀವು ನೋಡಬಹುದು. ಒಂದು ಹೊಸ ಎಕ್ಸ್ಪೆರಿಮೆಂಟ್. ಅವರು ಈ ಒಂದು ಸಿನಿಮಾ ಒಂದು ಇಷ್ಟು ಕರಿಯರ್ನಲ್ಲೇ ಆ ರೀತಿ ಒಂದು ಪಾತ್ರವನ್ನು ಅವರು ಯಾವ ಸಿನಿಮಾದಲ್ಲೂ ಅಭಿನಯಿಸಿಲ್ಲ. ಇದೇ ಮೊದಲನೇ ಸಿನಿಮಾದಲ್ಲಿ ಅವರು ಆ ರೀತಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಟೋಟಲ್ ಆಗಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಜೊತೆ ಕೂತು ಯಾವುದೇ ಮುಜುಗರ ಇಲ್ಲದೆ ಈ ಒಂದು ಸಿನಿಮಾನ ನೀವು ನೋಡಬಹುದು. ಫಸ್ಟ್ ಆಫ್ ಹೇಳೋದಾದರೆ ಸಿಕ್ಕಾಪಟ್ಟೆ ಫನ್ ಎಲಿಮೆಂಟ್ ಈ ಒಂದು ಸಿನಿಮಾದಲ್ಲಿ ಇದೆ. ಅಂದರೆ ಎಂಟ್ರಿ ಆಗ್ತಿದ್ದಂಗೆ ಶಾರುಖ್ ಖಾನ್ ಅವರು ಟ್ರೈನ್ ಅಲ್ಲಿ ಎಂಟ್ರಿ ಆಗ್ತಾರೆ. ಆ ಒಂದು ನಿಮಗೆ ಫ್ಲ್ಯಾಶ್ ಬ್ಯಾಕ್, ಅವರ ಹಳೆಯ ಸಿನಿಮಾಗಳ ಫ್ಲ್ಯಾಶ್ ಬ್ಯಾಕ್ ಹೋಗ್ತೀರಾ. ಅಂದರೆ ನ್ಯಾಷನಲ್ ಆಂಥಮ್ ಪ್ಲೇ ಆಗುತ್ತೆ. ಅಲ್ಲಿಗೆ ನಮಗೆ ಗೊತ್ತಾಗ್ಬಿಡುತ್ತೆ ಈ ಸಿನಿಮಾ ಓವರ್ ಆಲ್ ಬೇಸ್ಡ್ ಯಾವುದ್ರ ಮೇಲೆ ಅಂದರೆ ದೇಶದ ಭಕ್ತಿ ಮೇಲೆ ಬೇಸ್ ಆಗಿದೆ ಅನ್ನುವಂಥದ್ದು. ಅಲ್ಲಿ ನ್ಯಾಷನಲ್ ಆಂಥಮ್ ಪ್ಲೇ ಆಗಿದ ತಕ್ಷಣ ಥಿಯೇಟರ್ನಲ್ಲಿ ಕೂತಿರುವಂತಹ ಎಲ್ಲ ಫ್ಯಾನ್ಸ್ ಇರ್ಬೋದು, ಪ್ರೇಕ್ಷಕರು ಇರ್ಬೋದು, ಎದ್ದು ನಿಲ್ತಾರೆ. ಅಲ್ಲೂ ಸಹ ಅವರಿಗೆ ದೇಶಭಕ್ತಿ ಕಾಣಿಸುತ್ತೆ. ಈ ಸಿನಿಮಾದಲ್ಲಿ ಒಟ್ಟಾಗಿ 4 ಪಾತ್ರಗಳು ಮೇಜರ್ ಅಂತ ಹೇಳ್ಬೋದು. ಶಾರುಖ್ ಖಾನ್, ತಾಪ್ಸಿ ಪನ್ನು, ವಿಕಿ ಕೌಶಲ್ ಹಾಗೂ ಬೋಮನ್ ಇರಾನಿ ಅವರ ಒಂದು ಈ 4 ಕ್ಯಾರೆಕ್ಟರ್ಸ್ ಮೇಜರ್ ಅಂತ ಹೇಳ್ಬೋದು. ಈ 4 ಕ್ಯಾರೆಕ್ಟರ್ಗಳ ಸುತ್ತಾನೆ ಈ ಒಂದು ಕತೆ ಸುತ್ತಾ ಇರುತ್ತೆ. ಶಾರುಖ್ ಖಾನ್ ಅವರು ಸೋಲ್ಜರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಈ ಸಿನಿಮಾದಲ್ಲಿ. ಅಂದರೆ ಪೂರ್ತಿ ಸಿನಿಮಾದಲ್ಲಿ ಅವರು ಸೋಲ್ಜರ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ. ಸ್ಟಾರ್ಟಿಂಗ್ ಒಂದಷ್ಟು ಸೀನ್ ಬರುತ್ತೆ, ಅದರಲ್ಲಿ ಸೋಲ್ಜರ್ ಯಾಕೆ ಆಗಿರುತ್ತಾರೆ, ಜೊತೆಗೆ ಆ ಒಂದು ಕೆಲಸ ಹೇಗೆ ಬಿಟ್ಟರು ಅನ್ನೋವಂಥದ್ದು ಒಂದು ಜಲಕ್ಕಲ್ಲಿ ತೋರಿಸುತ್ತೆ. ಹೇಗೆ ಅವರು ತಾಪ್ಸಿ ಪನ್ನು ಕ್ಯಾರೆಕ್ಟರ್ ಇರ್ಬೋದು, ನೆಕ್ಸ್ಟ್ ವಿಕ್ಕಿ ಕೌಶಲ್, ಇನ್ನು ಬೋಮನ್ ಇರಾನಿ ಅವ್ರ ಕ್ಯಾರೆಕ್ಟರ್ಗೆ ಹೇಗೆ ಲಿಂಕ್ ಆಗುತ್ತೆ, ಇಷ್ಟು ಗೆಳೆಯರು 4 ಜನ ಹೇಗೆ ಫ್ರೆಂಡ್ಸ್ ಆಗ್ತಾರೆ ಅನ್ನೋವಂಥದ್ದು. 3 ಜನ ಆಗಲೇ ಫ್ರೆಂಡ್ಸ್ ಇರ್ತಾರೆ, ತಾಪ್ಸಿ ಪನ್ನು, ಬೋಮನ್ ಹಾಗೂ ವಿಕ್ಕಿ ಕೌಶಲ್ ಅವರು. ಆದರೆ ಹೇಗೆ ಶಾರುಖ್ ಅವರಿಗೆ ಇವರು ಕನೆಕ್ಟ್ ಆಗ್ತಾರೆ, ಫ್ರೆಂಡ್ಶಿಪ್ ಹೇಗೆ ಬೆಳೆಯುತ್ತೆ, ಇವರ ಆಸೆ ಏನಿರುತ್ತೆ ಅನ್ನುವಂಥದ್ದು ಇಲ್ಲಿ ತೋರಿಸಲಾಗುತ್ತೆ. ಫಸ್ಟ್ ಆಫ್ ಅಂತೂ ಒಂದು ಫನ್ ಎಲಿಮೆಂಟ್ ನೀವು ಸಿನಿಮಾದಲ್ಲಿ ನೋಡ್ಬೋದು. ಸೆಕೆಂಡ್ ಆಫ್ ಅಂತೂ ಒಂದು ಟ್ವಿಸ್ಟ್ ಇರುತ್ತೆ. ವಿಕ್ಕಿ ಕೌಶಲ್ ಅವರ ಒಂದು ಪಾತ್ರದಿಂದ ಈ ಸಿನಿಮಾ ಓವರ್ ಆಲ್ ಟರ್ನ್ ತಗೊಳುತ್ತೆ. ಜೊತೆಗೆ ಸೆಕೆಂಡ್ ಆಫ್ಗೆ ನೀವು ಬಂದಾಗ ಅಲ್ಲಿ ಗೊತ್ತಾಗುತ್ತೆ ಹೇಗೆ ಒಂದು ಎದುರಿಸ್ತಾರೆ ಈ ಒಂದು 4 ಜನ ಫ್ರೆಂಡ್ಸ್ ಸೇರಿ ಏನೇನು ಕಷ್ಟಗಳನ್ನು ಎದುರಿಸ್ತಾರೆ ಅನ್ನುವಂಥದ್ದು. ಈ 4 ಜನ ಫ್ರೆಂಡ್ಸ್ಗೆ ನಾವು ಬೇರೆ ದೇಶಕ್ಕೆ ಹೋಗಬೇಕು, ಇಂಗ್ಲೆಂಡ್ಗೆ ಹೋಗಬೇಕು ಅನ್ನೋಂಥ ಒಂದು ಆಸೆ ಇರುತ್ತೆ. ಅಂದರೆ ನಾವು ನಮ್ಮ ಒಂದು ಲೈಫ್ನ ಸೆಟಲ್ ಮಾಡ್ಕೋಬೇಕು. ಬೇರೆ ನಮ್ಮ ಭಾರತದಲ್ಲಿರುವಂತಹ ಹಲವಾರು ಜನ ಬೇರೆ ವಿದೇಶಕ್ಕೆ ಹೋಗ್ಬಿಟ್ಟು ಲೈಫ್ ಸೆಟ್ಲ್ ಮಾಡ್ಕೊಂಡಿದ್ದಾರೆ, ನಾವು ಸಹ ಮಾಡ್ಕೋಬೇಕು. ನಮ್ಮ ಲೈಫ್ ಈ ರೀತಿ ಇರೋದನ್ನ ನಮಗೆ ನೋಡೋಕೆ ಇಷ್ಟ ಇಲ್ಲ ಅನ್ನೋಂಥ ಒಂದು ಕನಸನ್ನು ಇಟ್ಕೊಂಡಿರ್ತಾರೆ. ಆದರೆ ಇಂಗ್ಲೆಂಡ್ ಹೋಗೋದಕ್ಕೆ ಅವರಿಗೆ ವೀಸಾ, ಪಾಸ್ಪೋರ್ಟ್ ಜೊತೆಗೆ ಇಂಗ್ಲೀಷ್ ಭಾಷೆ ಸಹ ಬರಬೇಕು. ಆದರೆ ಈ 4 ಜನ ಫ್ರೆಂಡ್ಸ್ಗೆ ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ. ಇದಕ್ಕೋಸ್ಕರ ಸರ್ಕಸ್ ಮಾಡ್ತಾರೆ, ಇಂಗ್ಲೀಷ್ ಕೋಚಿಂಗ್ ಕ್ಲಾಸಿಗೆ ಸೇರ್ಕೋತಾರೆ. ಆದರೆ ಅದು ಆಗೋದಿಲ್ಲ. ಜೊತೆಗೆ ಹಲವಾರು ಒಂದು ಸಂದೇಶಗಳು ಸಿನಿಮಾದಲ್ಲಿ ನಾವು ಕಾಣಿಸುತ್ತೆ. ಅಂದರೆ ಇಂಗ್ಲೀಷ್ ಭಾಷೆ ಯಾವಾಗ ಅವ್ರಿಗೆ ಬರೋದಿಲ್ಲ ಅವಾಗ ವೀಸಾ, ಪಾಸ್ಪೋರ್ಟ್ ಖಂಡಿತವಾಗ್ಲೂ ಅವ್ರಿಗೆ ಸಿಗೋದಿಲ್ಲ. ಈ ವೀಸಾ, ಪಾಸ್ಪೋರ್ಟ್ ಇಲ್ಲದೆ ಅವರು ಇಂಗ್ಲೆಂಡ್ಗೆ ಹೋಗ್ತಾರೆ. ಅದು ಹೇಗೆ ಹೋಗ್ತಾರೆ ಅನ್ನೋವಂಥದ್ದನ್ನು ಒಂದು ಸಿಕ್ಕಾಪಟ್ಟೆ ಸಸ್ಪೆನ್ಸ್ ರೀತಿಯಲ್ಲಿ ಸಿನಿಮಾ ಒಂದು ಶಾರ್ಟ್ ತೆಗೆದಿದ್ದಾರೆ. ಅಂಡರ್ ವಾಟರಲ್ಲಿ ಅವರು ಹೋಗುವಂಥದ್ದು, ಇಡೀ ದಿನ ಜರ್ನಿ ಮಾಡುವಂಥ ಒಂದು ಸನ್ನಿವೇಶ ನಿಮ್ಮ ಎದೆ ನಿಜಕ್ಕೂ ಜಲ್ ಅನಿಸುತ್ತೆ. ಈ ರೀತಿ ಸೀನ್ ನಾವು ಯಾವ ಸಿನಿಮಾದಲ್ಲೂ ನೋಡಿರಲಿಲ್ಲ. ಒಂದು ರೀತಿ ಹಾಲಿವುಡ್ ಸಿನಿಮಾದಲ್ಲಿ ಇರುವಂತಹ ಸೀನ್ ನಮಗೆ ನೆನಪಾಗುತ್ತೆ ಅವರು ಅಂಡರ್ ವಾಟರಲ್ಲಿ ನಡ್ಕೊಂಡು ಹೋಗೋ ಒಂದು ಸನ್ನಿವೇಶ ಬಂದಾಗ. ಇನ್ನು ಅದಾದ ನಂತರ ಇಂಗ್ಲೆಂಡ್ಗೆ ಹೋದ ಮೇಲೆ ಅಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ಭಾರತೀಯರು ಅನುಭವಿಸ್ತಿದ್ದಾರೆ ಅನ್ನೋವಂಥದ್ದು. ಈಗ ನಮ್ಮ ದೇಶದಲ್ಲಿರೋರು ವಿದೇಶಕ್ಕೆ ಹೋಗ್ಬಿಟ್ರೆ ಬೇಗ ಸೆಟ್ಲ್ ಆಗಿಬಿಡ್ತೀವಿ, ಅಲ್ಲಿ ಆರಾಮಾಗಿ ದುಡ್ಡು ಮಾಡ್ಬೋದು ಅನ್ನೋವಂಥ ಒಂದು ಮೈಂಡ್ ಸೆಟ್ ಕೆಲವ್ರಿಗೆ ಇರುತ್ತೆ. ಆದರೆ ಅಲ್ಲಿ ಹೋದಂತಹ ಭಾರತೀಯರು ಏನೇನು ಸಂಕಷ್ಟಗಳನ್ನು ಎದುರಿಸ್ತಿದ್ದಾರೆ ಅನ್ನುವಂಥದ್ದು ಅಲ್ಲಿರೋರಿಗೆ ಗೊತ್ತು. ಅಲ್ಲಿರುವಂತಹ
ಈ 4 ಜನ ಫ್ರೆಂಡ್ಸಲ್ಲಿ ಇನ್ನೊಬ್ಬ ಫ್ರೆಂಡ್ ಅಲ್ಲಿ ಭಾರತದಲ್ಲಿ ನಾನು ತುಂಬ ಲಕ್ಸುರಿ ಆಗಿದ್ದೀನಿ ಅನ್ನೋಂಥ ಒಂದು ಫೋಟೋಗಳನ್ನ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಆದರೆ ಇದೆಲ್ಲ ಸುಳ್ಳು. ಅಲ್ಲಿ ಲೀಡ್ ಮಾಡ್ತಿರೋ ಲೈಫೇ ವಿಚಿತ್ರವಾಗಿರುತ್ತೆ. ಯಾವುದೋ ಭಿಕ್ಷೆ ಬೇಡ್ತಾ, ಟಾಯ್ಲೆಟ್ ಕ್ಲೀನ್ ಮಾಡ್ತಾ, ಗಟರ್ ಕ್ಲೀನ್ ಮಾಡ್ತಾ, ಈ ರೀತಿ ಸನ್ನಿವೇಶಗಳನ್ನು ಅವರು ಅಲ್ಲಿ ಎದುರಿಸ್ತಾ ಇರ್ತಾರೆ. ಜೊತೆಗೆ ಈ ಸಂದರ್ಭಗಳನ್ನು, ಈ ಸನ್ನಿವೇಶ ಇರ್ಬೋದು, ಅವರು ಎದುರಿಸ್ತಿರೋಂಥ ಸಂಕಷ್ಟಗಳನ್ನು ಈ 4 ಜನ ಫ್ರೆಂಡ್ಸ್ ನೋಡಿದಾಗ ಈ ದೇಶ ನಮಗೆ ಸೂಕ್ತ ಅಲ್ಲ, ನಮ್ಮ ದೇಶನೇ ಬೆಸ್ಟ್ ಅಂದ್ಬಿಟ್ಟು ಶಾರುಖ್ ಖಾನ್ ಅವರು ಡಿಸೈಡ್ ಮಾಡಿಬಿಟ್ಟು ಅಲ್ಲಿಗೆ ಮತ್ತೆ ನಮ್ಮ ದೇಶಕ್ಕೆ ಬರೋಕ್ಕೆ ಒಂದು ಥಿಂಕ್ ಮಾಡ್ತಾರೆ. ಆದರೆ ಅಲ್ಲಿಗೆ ಆಲೋಚನೆ ಮಾಡಿದಾಗ ಅವರಿಗೆ ಮತ್ತೆ ವೀಸಾ ಪಾಸ್ಪೋರ್ಟ್ ಇರೋದಿಲ್ಲ. ಅಲ್ಲಿಂದ ವಾಪಸ್ ಈ ಇಂಡಿಯಾಗೆ ಬರೋಕ್ಕೂ ಅವ್ರಿಗೆ ಯಾವ ರೀತಿಯ ಒಂದು ಪ್ರೂಫ್ ಕೂಡ ಇರೋದಿಲ್ಲ. ಯಾಕಂದ್ರೆ ಹೇಳಿದ್ರೆ ಅವ್ರು ವೀಸಾ ಪಾಸ್ಪೋರ್ಟ್ ಇಲ್ಲದೆ ಇಂಗ್ಲೆಂಡ್ ಅಂದರೆ ಲಂಡನ್ಗೆ ಬಂದಿರ್ತಾರೆ. ಸೊ ಲಂಡನಿಂದ ಮತ್ತೆ ವಾಪಸ್ ಅವರು ಇಂಡಿಯಾಗೆ ಬರಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯ ಸಪೋರ್ಟ್ ಕೂಡ ಇರೋದಿಲ್ಲ. ಇಂಗ್ಲೆಂಡಲ್ಲಿ ಯಾರು ಹೆಲ್ಪ್ ಮಾಡೋರು ಕೂಡ ಅಲ್ಲಿ ಇರೋದಿಲ್ಲ. ತದನಂತರ ಏನಾಗುತ್ತೆ, ಈ 4 ಜನ ಫ್ರೆಂಡ್ಸ್ಗೆ ಮತ್ತೊಬ್ಬ ಆತ್ಮೀಯವಾದಂಥ ಗೆಳೆಯ ಸಿಗ್ತಾರೆ. ಅಂದರೆ ಅವ್ರಿಗೂ ಸಹ ಹಿಂದಿ ಭಾಷೆ ಬರುತ್ತೆ. ಅಲ್ಲಿ ಒಂದಷ್ಟು ಸನ್ನಿವೇಶಗಳು ನಡೆಯುತ್ತೆ. ಅದಾದ ನಂತರ ಒಂದು ಚರ್ಚ್ ಸೀನ್ ಇರ್ಬೋದು, ತಾಪ್ಸಿ ಪನ್ನು ಹಾಗೂ ಶಾರುಖ್ ಖಾನ್ ಅವರಿಗೆ ಯಾವ ರೀತಿ ಲವ್ ಶುರು ಆಗುತ್ತೆ ಅನ್ನುವಂಥ ಒಂದು ಘಟನೆ ಇರ್ಬೋದು, ಅಲ್ಲಿ ಕೂಡ ನಮಗೆ ಗೊತ್ತಾಗುತ್ತೆ. ಅದಾದ ಮೇಲೆ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದ್ಮೇಲೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ನೀವು ವಾಪಸ್ ಇಂಡಿಯಾಗೆ ಹೋಗ್ಬೇಕಂತ ಹೇಳಿದರೆ, ಜೊತೆಗೆ ನೀವು ಇಂಗ್ಲೆಂಡ್ ಇಲ್ಲೇ ಉಳ್ಕೋಬೇಕು ಅನ್ನೋವಂಥದ್ದು ಆದರೆ ನಿಮ್ಮ ಮೈಂಡ್ ಇದ್ದರೆ, ನಿಮಗೆ ಇಷ್ಟ ಇದ್ದರೆ ನೀವು ಒಂದು ಹೇಳಿಕೆಯನ್ನು ಹೇಳಬೇಕು. ಅಂದರೆ ನಿಮ್ಮ ತಾಯಿನಾಡು ಅಂದರೆ ನಿಮ್ಮ ಏನು ಭಾರತ ಇದೆ ಅಲ್ಲಿ ನಮಗೆ ಟಾರ್ಚರ್ ಇದೆ, ಥ್ರೆಟ್ ಇದೆ ಅನ್ನುವಂಥ ಒಂದು ಹೇಳಿಕೆಯನ್ನು ನೀವು ಕೊಟ್ಟಾಗ ನೀವು ನಮ್ಮ ಒಂದು ನೆಲದಲ್ಲಿ ಅಂದರೆ ಉಳ್ಕೋಬಹುದು ಅನ್ನೋಂಥ ಒಂದು ಸ್ಟೇಟ್ಮೆಂಟ್ನ ನೀವು ಕೊಡಬೇಕು ಅಂತ ಆದೇಶ ಮಾಡುತ್ತೆ ಅಲ್ಲಿ ಇಂಗ್ಲೆಂಡ್ ಕೋರ್ಟ್. ಆಗ ಶಾರುಖ್ ಖಾನ್ ಅವರು ಖಂಡಿತವಾಗ್ಲೂ ಇದಕ್ಕೆ ಒಪ್ಪೋದಿಲ್ಲ. ಸೊ ಅಲ್ಲಿ ಮತ್ತೆ ದೇಶಭಕ್ತಿ ಎದ್ದು ಕಾಣಿಸುತ್ತೆ. ಅಲ್ಲಿ ಎಲ್ಲ ಪ್ರೇಕ್ಷಕರ ಮನಸ್ಸು ಗೆಲ್ಲುತ್ತೆ. ರಾಜ್ಕುಮಾರ್ ಹಿರಾನಿ ಅವರ ಒಂದು ಡೈರೆಕ್ಷನ್ ಅಲ್ಲಿಗೆ ಸಕ್ಸಸ್ ಕಾಣುತ್ತೆ ಅನ್ನೋಂಥದ್ದು 2ನೇ ಪಾಯಿಂಟಲ್ಲಿ. ಆದರೆ ಶಾರುಖ್ ಖಾನ್ ಅವರು ಮಾತ್ರ ಭಾರತಕ್ಕೆ ವಾಪಸ್ ಹೋಗ್ಬಿಡ್ತಾರೆ. ಇನ್ನು ಮಿಕ್ಕಂತಹ 3 ಗೆಳೆಯರು ಏನಿರ್ತಾರೆ ಅವರು ಇಂಗ್ಲೆಂಡಲ್ಲೇ ಉಳ್ಕೋತಾರೆ. ಕಷ್ಟ ಆದರೂ ಪರವಾಗಿಲ್ಲ, ನಾವು ಇಲ್ಲೇ ಇರ್ತೀವಿ, ನಮ್ಮ ದೇಶದಲ್ಲಿ ಏನು ಕಷ್ಟ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಾವೇನೋ ಮಾಡಬೇಕಾಗಿಲ್ಲ, ಏನೋ ಒಂದು ಮಾಡೋಣ ಅನ್ನೋ ರೀತಿಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ. ಅಂದರೆ ಕ್ಲೀನಿಂಗ್ ಕೆಲಸ ಇರ್ಬೋದು, ಟಾಯ್ಲೆಟ್ ಕ್ಲೀನ್ ಇರ್ಬೋದು, ಭಿಕ್ಷೆ ಬೇಡೋದು, ಈ ರೀತಿ ಎಲ್ಲ ಕೆಲಸಗಳನ್ನು ಆ 3 ಗೆಳೆಯರು ಮಾಡ್ತಾರೆ. 25 ವರ್ಷ ಆದಮೇಲೆ ಮತ್ತೆ ಈ ಲಂಡನ್ನಲ್ಲಿ ಇರುವಂಥ 25 ವರ್ಷ ಆದಮೇಲೆ ಭಾರತಕ್ಕೆ ಬರುವಂಥ ಒಂದು ಆಲೋಚನೆಯನ್ನು ಮಾಡ್ತಾರೆ. ಆಗ ಭಾರತಕ್ಕೆ ಭಾರತಕ್ಕೆ ಇನ್ನೂ ಹೋಗಿರಲ್ಲ ಅಷ್ಟೊತ್ತಿಗೆ ತಾಪ್ಸಿ ಪನ್ನು ಅವ್ರಿಗೆ ಬ್ರೈನ್ ಟ್ಯೂಮರ್ ಇದೆ ಅನ್ನುವಂಥದ್ದು ಗೊತ್ತಾಗಿರುತ್ತೆ. ಆ 1 ಮಂತ್ ಮಾತ್ರ ಬ್ರೈನ್ ಟ್ಯೂಮರ್ ಇರೋ ಕಾರಣದಿಂದ 1 ಮಂತ್ ಮಾತ್ರ ಬದುಕ್ತಾರೆ ತಾಪ್ಸಿ ಪನ್ನು ಅಂಥದ್ದು ಡಾಕ್ಟರ್ ತಾಪ್ಸಿ ಅವ್ರಿಗೆ ಹೇಳಿರ್ತಾರೆ. ಈ ವಿಷಯ ಶಾರುಖ್ ಅವ್ರಿಗೂ ಗೊತ್ತಿರಲ್ಲ. ಒಂದು ದಿನ ಈ ಸ್ನೇಹಿತರು 3 ಸ್ನೇಹಿತರು ಯಾರು ಇಂಗ್ಲೆಂಡಲ್ಲಿ ಇರ್ತಾರೆ ಅವರು ಆಲೋಚನೆ ಮಾಡಿ ಭಾರತಕ್ಕೆ ನಾವು ಹೋಗೋಣ, ಅದಕ್ಕಿಂತ ಮುಂಚೆ ನಮ್ಮ ಗೆಳೆಯ ಶಾರುಖ್ನ ಮೀಟ್ ಮಾಡೋಣ ಅಂತ ಬರ್ತಾರೆ. ಶಾರುಖ್ ಅವ್ರನ್ನ ಮೀಟ್ ಮಾಡಿದ್ಮೇಲೆ ದುಬೈಯಲ್ಲಿ ಮೀಟ್ ಮಾಡ್ತಾರೆ. ದುಬೈಯಲ್ಲಿ ಮೀಟ್ ಮಾಡಿದ್ಮೇಲೆ ಹೇಗೆ ಮತ್ತೆ ಭಾರತಕ್ಕೆ ಹೋಗೋದು ಅನ್ನೋಂಥ ಒಂದು ಆಲೋಚನೆ, ಆ ಒಂದು ಟ್ವಿಸ್ಟ್ ನಾವಲ್ಲಿ ನೋಡ್ಬೋದು. ನಿಜಕ್ಕೂ ಯಾರೂ ಊಹಿಸಿರಲ್ಲ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನಾಗುತ್ತೆ, ಹೇಗೆ ಭಾರತಕ್ಕೆ ಈ 4 ಜನ ಫ್ರೆಂಡ್ಸ್ ಬಂದರು. ಇವ್ರ ಹತ್ರ ವೀಸಾ ಇರೋದಿಲ್ಲ, ಇಂಗ್ಲೀಷ್ ಅಂತೂ ಬಂದೇ ಇರಲ್ಲ, ಹೇಗೆ ಬಂದರು ಇಂಡಿಯಾಗೆ ಅನ್ನೋವಂಥದ್ದನ್ನು ಶಾರುಖ್ ಅವರು ಆ ಒಂದು ಐಡಿಯಾ ಮಾಡಿಬಿಟ್ಟು ಅಂದರೆ ಸೌದಿ ಅರೇಬಿಯಾದಲ್ಲಿ ಒಬ್ಬರು ಅವ್ರ ಫ್ರೆಂಡ್ ಇರ್ತಾರೆ, ಅವ್ರ ಮುಖಾಂತರ ಏನೋದು ಒಂದು ಗಿಮಿಕ್ ಮಾಡಿ ಪೊಲೀಸ್ ಅಲ್ಲಿರೋರೇ ಅವ್ರನ್ನ ಇಂಡಿಯಾಗೆ ಕಳಿಸ್ಕೊಡ್ಬೇಕು, ಆ ರೀತಿ ಯಾವುದೇ ವೀಸಾ ಪಾಸ್ಪೋರ್ಟ್ ಇಲ್ಲದೆ ಅವ್ರನ್ನೇ ಕಳಿಸ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಪ್ಲ್ಯಾನ್ನ ಮಾಡ್ತಾರೆ. ಶಾರುಖ್ ಅವರ ಪ್ಲ್ಯಾನ್ ತಕ್ಕಂಗೆ ಸಿನಿಮಾ ಓಡುತ್ತೆ. ಜೊತೆಗೆ ಈ 4 ಫ್ರೆಂಡ್ಸ್ ಭಾರತಕ್ಕೆ ಹೋಗ್ತಾರೆ. ಭಾರತಕ್ಕೆ ಹೋದಾದ್ಮೇಲೆ ತಾಪ್ಸಿ ಪನ್ನು ಹಾಗೂ ಶಾರುಖ್ ಅವರ ಒಂದು ಲವ್ ಸ್ಟೋರಿ ಮತ್ತೆ ಅಲ್ಲಿ ಶುರುವಾಗುತ್ತೆ. ಅಷ್ಟೊತ್ತಿಗೆ ಬಹಳಷ್ಟು ಏಜ್ ಆಗಿಬಿಟ್ಟಿರುತ್ತೆ. ಇವರಿಗೆ ಏಜ್ ಆಗಿರೋ ಅಂಥದ್ದನ್ನು ಒಂದು ಸಸ್ಪೆನ್ಸ್ ರೀತಿಯಲ್ಲಿ ಇಟ್ಟಿರ್ತಾರೆ. 25 ವರ್ಷ ಆದಮೇಲೆ ಖಂಡಿತವಾಗ್ಲೂ ಏಜ್ ಆಗಿರುತ್ತೆ. ಯಾವ ರೀತಿ ಅವ್ರ ಗೆಟಪ್ ಕಾಣಿಸ್ಬೇಕು ಅನ್ನೋ ಅಂಥದ್ದನ್ನು ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿಯಲ್ಲಿ ತೋರಿಸಲಾಗಿದೆ. ಜೊತೆಗೆ ರಾಜ್ಕುಮಾರ್ ಹಿರಾನಿ ಅವರ ಒಂದು ಏನು ಮೈಂಡ್ ಸೆಟ್ ಇದೆ ಅನ್ನೋವಂಥದ್ದು ಅಲ್ಲಿ ಗೊತ್ತಾಗುತ್ತೆ ನಮಗೆ. ಜೊತೆಗೆ ಪ್ರಪೋಸ್ ಮಾಡೋಕ್ಕೆ ಇವರು ಶಾರುಖ್ ಖಾನ್ ಅವರು ಮುಂದಾಗ್ತಾರೆ. ಶಾರುಖ್ ಖಾನ್ ಅವರು ಪ್ರಪೋಸ್ ಮಾಡೋಕ್ಕೆ ಮುಂದಾದಾಗ ಅಷ್ಟೊತ್ತಿಗೆ ತಾಪ್ಸಿ ಪನ್ನು ಅವರು ತೀರ್ಕೊಂಡ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಬ್ರೈನ್ ಟ್ಯೂಮರ್ ಇರುತ್ತೆ ಅನ್ನೋವಂಥ ವಿಚಾರ ಶಾರುಖ್ ಅವ್ರಿಗೂ ಗೊತ್ತಿರುತ್ತೆ. ಅಲ್ಲಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಶಾರುಖ್ ಅವ್ರಿಗೂ ಮದುವೆ ಆಗಿರೋದಿಲ್ಲ, ತಾಪ್ಸಿ ಪನ್ನಿಗೂ ಮದುವೆ ಆಗಿರೋದಿಲ್ಲ. ಇಬ್ಬರು ತುಂಬ ಇಷ್ಟಪಟ್ಟಿರ್ತಾರೆ. ಅವರ ಒಂದು ಪ್ರೀತಿ ನಿಜಕ್ಕೂ ಸತ್ಯ ಅಂತಲೇ ಹೇಳಬಹುದು. ಅದಾದ ಮೇಲೆ ಹೇಗೆ ಈ ಫ್ರೆಂಡ್ಶಿಪ್ ಶಾಶ್ವತವಾಗಿ ಉಳ್ಕೊಂತು,
ಟೋಟಲ್ ಓವರ್ ಆಲ್ ಜರ್ನಿ ಬಂದ್ಬಿಟ್ಟು ಕಷ್ಟದಿಂದ ಹೇಗೆ ಇದ್ರು, ಜೊತೆಗೆ 140 ವರ್ಷಗಳ ಹಿಂದೆ ಯಾವುದೇ ವೀಸಾ ಪಾಸ್ಪೋರ್ಟ್ ಇಲ್ಲದೆ ಪ್ರತಿಯೊಬ್ಬರು ಪ್ರಯಾಣಿಸ್ಬೋದಿತ್ತು, ಫ್ಲೈಟಲ್ಲಿ ಬೇರೆ ದೇಶಕ್ಕೆಲ್ಲ ಹೋಗ್ಬೋದಿತ್ತು. ಆದರೆ ಈಗ ಬಹಳಷ್ಟು ಕಷ್ಟ ಇದೆ. ಒಂದು ಭಾಷೆ ಅಂದರೆ ಆಂಗ್ಲ ಭಾಷೆ ಇಲ್ಲ ಅಂದರೆ ಒಂದೊಂದು ಭಾಷೆ ಒಂದೊಂದು ಏನಾದರೂ ಕಂಟ್ರಿಗೆ ನೀವು ಹೋಗೋಕ್ಕಾಗೋದಿಲ್ಲ. ಒಂದೊಂದು ಸಿನಿಮಾನು ಒಂದೊಂದು ಕಂಟೆಂಟ್ನ ತೋರಿಸುತ್ತೆ. ಹಾಗೆ ಈ ಸಿನಿಮಾದಲ್ಲಿ ಒಂದು ಭಾವುಕ ಜೊತೆಗೆ ಅಳಿಸೋದು, ನಗಿಸೋದು ಎಲ್ಲವನ್ನು ರಾಜ್ಕುಮಾರ್ ಹಿರಾನಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಸಿನಿಮಾದಲ್ಲಿ ಹೇಗೆ ಈಗಿನ ಸಂಕಷ್ಟಗಳು ಇದ್ದಾವೆ, ಯೂತ್ಸ್ ಫೇಸ್ ಮಾಡ್ತಿರೋ ಅಂಥದ್ದು ಒಂದು ತೋರಿಸಿದ್ದಾರೆ. ಜೊತೆಗೆ ಫ್ರೆಂಡ್ಶಿಪ್ಪಲ್ಲಿ ಇರುವಂತಹ ಬೆಲೆ ಏನು, ಭಾರತ ದೇಶದ ಭಕ್ತಿ ಇರ್ಬೋದು ಅನ್ನೋವಂಥದ್ದು ಇದೆ. ಇನ್ನು ಮತ್ತೊಂದು ಹೈಲೈಟ್ ಅಂದರೆ ತಾಪ್ಸಿ ಪನ್ನು ಅವರು ಭಾರತಕ್ಕೆ ಬಂದ ತಕ್ಷಣ ಅವರು ಶೂ ಹಾಕಿರ್ತಾರೆ. ಅದ್ರ ಶೂ ಇಂದ ಅವರು ಭೂಮಿಗೆ ಅವರ ಕಾಲನ್ನ ಸ್ಪರ್ಶ ಮಾಡೋದಿಲ್ಲ. ನನ್ನ ತಾಯಿ ನಾಡು ಅನ್ನೋ ಅಂಥ ಒಂದು ರೆಸ್ಪೆಕ್ಟ್, ಗೌರವ ಅವ್ರಿಗಿರುತ್ತೆ. ಹಾಗಾಗಿ ಶೂನ ಬಿಟ್ಟು ಅವ್ರು ಭೂಮಿಗೆ ಸ್ಪರ್ಶ ಮಾಡೋದು ಅವರು ಕಾಲಲ್ಲಿ. ಸೊ ಆ ಸೀನ್ ನಿಜಕ್ಕೂ ಎಲ್ಲರ ಮೈಲಿರುವಂತಹ ರೋಮನ ಏಳಿಸುತ್ತೆ ಅಂತಲೇ ಹೇಳ್ಬೋದು. ಓವರ್ ಆಲ್ ಸಿನಿಮಾ ನೋಡೋದಾದರೆ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಇಷ್ಟ ಆಗದೇನೂ ಇರ್ಬೋದು. ಯಾಕಂದರೆ ಮಾಸ್ ಇಲ್ಲ ಅನ್ನೋವಂಥದ್ದು ಕೆಲವ್ರ ಕೇಳ್ತಾರೆ. ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಮಾಸ್ ಎಲಿಮೆಂಟ್ಸ್ ಅನ್ನೋವಂಥದ್ದು ಅಷ್ಟು ಇಲ್ಲ. ಆದರೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳ್ಬೋದು. ಒಂದು ಎಮೋಷ್ನಲ್ ಟಚ್ ಇದೆ. ಎಲ್ಲರೂ ನಗಿಸ್ತಾ ಅಳಿಸ್ತಾ ಒಂದು ರಿಯಲಿಸ್ಟಿಕ್ ಆಗಿ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಶಾರುಖ್ ಖಾನ್ ಅವರು ಇದ್ದಾರೆ ಅಂದ ತಕ್ಷಣ ಅವ್ರಿಗೆ ಮಾಸಾಗಿ ತೋರಿಸ್ಬೇಕು, ಒಂದು ಹೀರೋಯಿಸಮ್ ಇರಬೇಕು ಸಿನಿಮಾದಲ್ಲಿ, ಎಂಟ್ರಿ ಸೀನೇ ಹೀರೋಯಿಸಮ್ ಆಗಿರಬೇಕು, 10 ಜನನ ಹೊಡಿಬೇಕು, ಈ ರೀತಿ ಖಂಡಿತವಾಗ್ಲೂ ಸಿನಿಮಾ ಇಲ್ಲ. ಒಂದು ನಿಜ ಜೀವನ, ಒಂದು ಕಾಮನ್ ವ್ಯಕ್ತಿ ಅವರ ಲೈಫಲ್ಲಿ ಹೇಗೆ ನಡ್ಕೊಂಡು ಹೋಗುತ್ತೆ, ಹೇಗೆ ಸಾಕ್ತಾ ಹೋಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಸಹ ಒಂದು ನ್ಯಾಚುರಲ್ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಹಾಗಾಗಿ ಪ್ರೇಕ್ಷಕರಿಗೆ ಬಹಳ ಕನೆಕ್ಟ್ ಆಗುತ್ತೆ ಈ ಸಿನಿಮಾ. ಒಮ್ಮೆ ಈ ಸಿನಿಮಾನ ಹೇಗಿದೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದ್ದರೆ ನೋಡಬಹುದು. ಸಾಕಷ್ಟು ಕನ್ನಡಿಗರು ಸಹ ಇವತ್ತು ಥಿಯೇಟರ್ಗೆ ಬಂದು ಸಿನಿಮಾನ ನೋಡುವಂಥ ಪ್ರಯತ್ನ ಮಾಡಿದ್ರು, ಅವ್ರಿಗೂ ಸಹ ಇಷ್ಟ ಆಗಿದೆ. ಸೊ ಈ ಸಿನಿಮಾ ಒಂದು ಓವರ್ ಆಲ್ ದೇಶಭಕ್ತಿ ಅನ್ನುವಂಥದ್ದೇ ಹೇಳ್ಬೋದು. ಯಾರ್ಯಾರಿಗೆ ಈ ಸಿನಿಮಾ ಇನ್ನೂ ನೋಡಬೇಕು ಅನ್ನೋಂಥ ಆಸೆ ಇದೆ, ಜೊತೆಗೆ ನೋಡಿಲ್ಲ ಅನ್ನುವಂಥದ್ದು ಒಂದು ಆಲೋಚನೆ ಇದೆ, ಖಂಡಿತವಾಗ್ಲೂ ಸಿನಿಮಾನ ನೀವು ನೋಡಬಹುದು ಅನ್ನೋವಂಥದ್ದು ನಮ್ಮ ಕಡೆಯಿಂದ ಹೇಳುವಂಥದ್ದು.